ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಮೇಲೆ ಕುಜನ ಪ್ರಭಾವ ಹೇಗಿದೆ ತಿಳಿಸ್ಕೊಡೋದಾದ್ರೆ? ತುಲಾ ರಾಶಿಯವರಿಗೆ ನೋಡಿ, ಧನಾಧಿಪತಿ ಷಷ್ಠಕ್ಕೆ ಹೋಗ್ತಾ ಇದ್ದಾನೆ. ಹೀಗಾಗಿ ಸಾಲ ಸುಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರ್ತದೆ, ಸ್ವಲ್ಪ ಹುಷಾರು. ವೃತ್ತಿಯಲ್ಲಿ ದಿವಸ ಅಲ್ಲಿ ಮಾಂದ್ಯವುದಿಯಾಗಿದೆ. ಈ ಕಾರಣದಿಂದಾಗಿ ಕೆಲಸದಲ್ಲಿ ಕಿರಿಕಿರಿ ಉಂಟಾಗುತ್ತೆ. ಕೆಲಸದ ವಾತಾವರಣದಲ್ಲಿ ನೀವು ಅಷ್ಟು ಸಮಾಧಾನವಾಗಿರೋದಿಲ್ಲ. ಈ ದಿವಸ ಏನೋ ಒಂದು ಕಿರಿಕಿರಿ, ಸಮಸ್ಯೆ, ವಿಘ್ನಗಳು ಈ ಥರದ್ದು ಸೂಚಿಸ್ತಾ ಇದೆ. ಚಂದ್ರ ಬೇರೆ ವೇದಲ್ಲಿದ್ದಾನೆ. ಹೀಗಾಗಿ ವರ್ಕ್ ಪ್ರೆಷರ್ ಜಾಸ್ತಿ ಆಗಬಹುದು. ಸ್ತ್ರೀಯರಿಗೆ ತಲೆನೋವು ಸಾಕಪ್ಪ ಅನಿಸುತ್ತೆ. ಈ ದಿವಸ ಸ್ವಲ್ಪ ತೊಡಕಾಗುತ್ತೆ. ಇದರಿಂದ ಹೊರಗೆ ಬರಲಿಕ್ಕೆ ನೋಡಿ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿವಸ ಪೌರ್ಣಮಿ ಬೇರೆ, ತುಂಬ ಸಹಾಯವಾಗುತ್ತೆ. ಲಲಿತಾ ಸಹಸ್ರನಾಮ ಹೇಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಾಧಿಪತಿ ಪಂಚಮಕ್ಕೆ ಹೋಗ್ತಾ ಇದ್ದಾನೆ. ಮೂಲ ತ್ರಿಕೋಣ ಸ್ಥಾನ ಅದು. ಹೀಗಾಗಿ ಬಲ ಇದೆ. ನಿಮ್ಮ ಬುದ್ಧಿಶಕ್ತಿ ಚುರುಕಾಗಿರ್ತದೆ. ಈ ಏನು ನಾವು ಪಾದರಸ ಅಂತೀವಲ್ಲ, ಆ ಥರ ಕೆಲಸ ಮಾಡುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅನುಕೂಲಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ. ತಂದೆ ಮಕ್ಕಳ ಸ್ವಲ್ಪ ಭಿನ್ನಾಭಿಪ್ರಾಯ ಈ ದಿನದ ಮಟ್ಟಿಗೆ, ಯಾಕೆಂದರೆ ಮಾಂದಿ ನವಮದಲ್ಲಿರೋ ಕಾರಣದಿಂದಾಗಿ. ಮತ್ತು ಧರ್ಮ ಕಾರ್ಯಗಳು, ಏನೋ ಒಂದು ಒಳ್ಳೆಯ ಶುಭ ಕಾರ್ಯ ಮಾಡೋಣ ಅಂದರೆ ಏನೋ ಒಂದು ಅಡ್ಡಿ ಆತಂಕ ಬರ್ತದೆ. ಅಂಥದ್ದು ಒಂದು ತೊಡಕು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ತೊಡಕುಗಳಿದ್ದಾವೆ. ಚಂದ್ರ ಲಾಭ ಸ್ಥಾನದಲ್ಲಿರೋದರಿಂದಾಗಿ ಅನುಕೂಲವೂ ಇದೆ, ಮಿಶ್ರವಾಗಿದೆ. ಈ ದಿವಸ ಚೆನ್ನಾಗೂ ಇದೆ, ತೊಡಕು ಇದೆ. ಇದರ ನಿವಾರಣೆಗೆ ದಿವಸ ನೋಡಿ, ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಧನುರಾಶಿಯವರಿಗೆ ದಿವಸ ಕುಜನ ಪರಿವರ್ತನೆ 4ನೇ ಮನೆಗೆ ಹೋಗ್ತಾ ಇದ್ದೇನೆ. ಹೀಗಾಗಿ ಭೂ ವ್ಯವಹಾರಗಳಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಜೊತೆಗೆ ನಷ್ಟವೂ ಇದೆ. ಇನ್ವೆಸ್ಟ್ಮೆಂಟ್ ಥರ ಇದೆ. ಯಾವುದೋ ಒಂದು ಕಡೆ ಇನ್ವೆಸ್ಟ್ ಮಾಡಿ ಹಣವನ್ನು ಅದಕ್ಕೆ ವಿನಿಯೋಗ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ನಷ್ಟತೆ, ಕ್ಲಿಷ್ಟತೆ, ದ್ವಂದ್ವತೆ ಎರಡೂ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕೆಲಸದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ಹೆಣ್ಮಕ್ಕಳಿಗೆ ಬಹಳ ವಿಶೇಷ ಪ್ರಾಧಾನ್ಯತೆ ಸಿಗುತ್ತೆ, ಮಾನ್ಯತೆ ಸಿಗುತ್ತೆ, ಚೆನ್ನಾಗಿದೆ. ಮತ್ತು ಬುದ್ಧಿಸ್ಥಾನದಲ್ಲಿ ಗುರು ಇರ್ತಕ್ಕಂಥ ತುಂಬ ಒಳ್ಳೆಯದು. ಇದೆಲ್ಲ ಹೆಚ್ಚಿನ ಅನುಕೂಲ ಇರ್ತಕ್ಕಂಥ ಲಕ್ಷಣವೇ. ಹೆಚ್ಚಿನ ತೊಡಕಿಲ್ಲ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಆ ನಷ್ಟ ಕ್ಲಿಷ್ಟತೆ ನಿವಾರಣೆಗೆ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ತೃತೀಯಕ್ಕೆ ಹೋಗ್ತಾ ಇದ್ದಾನೆ ಕುಜ. ತೃತೀಯ ಲಾಭಕ್ಷಗತೈಹಿ ಪಾಪಕೈಹಿ ಆ ಸೂತ್ರ ಹೇಳುತ್ತೆ. ಹೀಗಾಗಿ ಅದರ ಪ್ರಕಾರ ಧೈರ್ಯ ಸಾಹಸಗಳು ಹೆಚ್ಚಾಗುತ್ತೆ. ನೀವು ಯಾವುದನ್ನು ಕಠಿಣವಾದದ್ದನ್ನು ಸುಲಭ ಮಾಡ್ಕೊಂಡ್ಬಿಡ್ತೀರ. ಜೊತೆಗೆ ಈ ದಿವಸ ಕುಟುಂಬ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ದಾಂಪತ್ಯದಲ್ಲಿ ಮನಸ್ತಾಪ ಇದೆ. ಸಂಗಾತಿಯ ವಿಚಾರದಲ್ಲಿ ತುಂಬ ಕಿತ್ತಾಟ, ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಹೇಳ್ಬಹುದು. ಆದರೆ ಈ ದಿವಸ ಒಂದು ದೇವತಾ ದರ್ಶನ ಮಾಡ್ತೀರಾ ಅಂಥದ್ದೊಂದು ಲಕ್ಷಣ ಇದೆ. ಹೀಗಾಗಿ ಅದರಿಂದ ನೀವು ಸ್ವಲ್ಪ ಸಮಾಧಾನವಾಗುತ್ತೆ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ, ಅಥವಾ ಲಕ್ಷ್ಮೀ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ನೋಡಿ, ದ್ವಿತೀಯಕ್ಕೆ ಹೋಗ್ತಾ ಇದ್ದಾನೆ ಕುಜ. ವಾಕ್ಸ್ಥಾನಕ್ಕೆ ಹೋದಾಗ ಕಠಿಣವಾಗಿ ಮಾತಾಡ್ತೀರ. ಮಾತು ಒರಟಾಗುತ್ತೆ. ಏನು ಜಗಳಗಳಾಗುತ್ತೆ ಕುಟುಂಬದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಘರ್ಷಣೆಗಳು, ಈ ಥರದ್ದೆಲ್ಲ ಇದೆ. ಸ್ವಲ್ಪ ಮಾತಿನಲ್ಲಿ ಸಮಾಧಾನ ಬೇಕು. ಮತ್ತು ಬಾಯಿ ಹುಣ್ಣಾಗೋದು, ಈ ಹಲ್ಲು ನೋವು ಬರೋದು, ಈ ಥರದ್ದೆಲ್ಲ ಸಮಸ್ಯೆಗಳಿದ್ದಾವೆ. ತುಂಬ ಹುಷಾರಾಗಿರಿ. ಈ ದಿವಸ ಸಾಲಬಾಧೆ ಸೂಚಿಸ್ತಾ ಇದೆ. ನಿಮಗೆ ಸ್ವಲ್ಪ ತೊಡಕಿದೆ. ಈ ದಿವಸ ಚಂದ್ರನು ಅಷ್ಟಮದಲ್ಲಿ ಹೋಗಿದ್ದಾನೆ. ಹೀಗಾಗಿ ಮಾನಸಿಕವಾಗಿ ಖಿನ್ನತೆ, ಭಿನ್ನಾಭಿಪ್ರಾಯಗಳಿದ್ದಾವೆ. ಈ ದಿವಸ ನವಗ್ರಹ ಪ್ರಾರ್ಥನೆ ಅಥವಾ ನವಧಾನ್ಯ ದಾನ ಮಾಡೋದು ಈಶ್ವರ ಸನ್ನಿಧಾನಕ್ಕೆ ಬಹಳ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಲ್ಲಿ ಕುಜನ ಪ್ರವೇಶ ಆಗ್ತಾ ಇದೆ. ಈ ಕಾರಣದಿಂದಾಗಿ ಈ ಕ್ಷತತನುಹು ಅಂತ ಈ ಶರೀರದಲ್ಲಿ ಅಲರ್ಜಿಗಳಾಗೋದು, ಗಾಯಗಳಾಗೋದು, ಬೆಂಕಿ ಸಂಬಂಧಿ ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಜೊತೆಗೆ ಈ ದಿವಸ ಮಕ್ಕಳ ವಿಚಾರದಲ್ಲಿ ಅಸಮಾಧಾನ ಇದೆ. ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ. ಈ ದಿವಸ ವ್ಯಾಪಾರಿಗಳಿಗೂ ಹೆಚ್ಚಿನ ಅನುಕೂಲ ಇದೆ. ಸ್ವಲ್ಪ ಮಿಶ್ರವಾಗಿದೆ ನಿಮಗೂ ಕೂಡ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಲಲಿತಾ ಸಹಸ್ರನಾಮ, ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳೋದು, ಇವೆರಡು ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಮಂಗಲಾಯ ನಮಃ. ಕುಜನ ಮಂತ್ರವೇ ಆಗಿದೆ, ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಮೇಲೆ ಕುಜನ ಪರಿವರ್ತನೆಯಿಂದ ಆಗುವಂತಹ ಪರಿಣಾಮಗಳನ್ನು ತಿಳಿಸ್ಕೊಟ್ರಿ. ಶುಭ ಫಲಗಳಿದೆ, ಅಶುಭ ಫಲಗಳಿದೆ, ಅದಕ್ಕೆ ಪರಿಹಾರಗಳು ಕೂಡ ಇದೆ. ಜೊತೆಗೆ 12 ರಾಶಿಗಳ ಕೆಲವರಿಗೆ ರಾಶಿ ಗೊತ್ತಿಲ್ಲ ಅನ್ನೋರಿಗೆ ಒಂದು ಮಂತ್ರವನ್ನು ಕೂಡ ಹೇಳ್ಕೊಟ್ರಿ. ಹಾಗೆ ಬಹಳ ವಿಶೇಷವಾಗಿದ್ದು ಈ ದಿನ ಚಿತ್ರ ಪೌರ್ಣಮಿಯ ವಿಶೇಷತೆಗಳು. ಅದು ಸಾಕಷ್ಟು ವೀಕ್ಷಕರಿಗೆ ತಿಳಿದಿರಲಿಲ್ಲ. ಚಿತ್ರ ಪೌರ್ಣಮಿ ಇಷ್ಟು ವಿಶೇಷತೆಗಳನ್ನು ಹೊತ್ತು ತರುತ್ತೆ. ಜೊತೆಗೆ ಈ ದಿನ ನೀವು ಹೇಳಿದಂತಹ ಕೆಲವು ಪೂಜೆಗಳ
ಪೂಜೆಗಳನ್ನು, ಪುರಸ್ಕಾರಗಳನ್ನು, ವ್ರತಗಳನ್ನು ಮಾಡಿದ್ರೆ ಯಾವ ರೀತಿ ಲಾಭಗಳು ಸಿಗತ್ತೆ ಅನ್ನೋದನ್ನು. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಚೈತ್ರ ಪೌರ್ಣಮಿ ಸಾಕಷ್ಟು ವಿಶೇಷತೆಗಳನ್ನು ಹೊತ್ತು ತಂದಿದೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.